ಸುದೀಪ್, ಪ್ರದೀಪ್ ಅನ್ನೋ ಈ ಸಹೋದರರೇ ಯುವಕರಿಂದ ಹಣವನ್ನೂ ಪಡೆದು ಮೋಸದಿಂದ ದುಬೈಗೆ ಕಳುಹಿಸಿ ಈ ಪಾಕ್ ತಂಡಕ್ಕೆ ಒಪ್ಪಿಸ್ತಾರೆ. ಬ್ಯಾಂಕ್ ಖಾತೆ ತೆಗೆದು ಕೋಟಿ ಕೋಟಿ ಲೋನ್ ಮಾಡ್ತಾರೆ. ಇವರು ಪಾಕಿಸ್ತಾನದ ಜೊತೆ ಸೇರಿ ಮಿಂಗಲ್ ಆಗಿ ಈ ಫ್ರಾಡ್ ಮಾಡೋದು ಕೆಲಸ ಇವರು ಸ್ಕೆಚ್ ಹಾಕೊಂಡಿದ್ದಾರೆ ಅಂತ ಆಮೇಲೆ ಗೊತ್ತಾಗಿದೆ. ಅದನ್ನ ವಿರೋಧ ಮಾಡಿದಾಗ ನೆಕ್ಸ್ಟ್ ನಡೆದಿದ್ದು ತುಂಬಾ ಭಯಾನಕವಾಗಿ ನಡೆದಿದೆ ಅಲ್ಲಿ ದುಬೈಯಲ್ಲಿ. ಬಂದು ಇವತ್ತಿಗೆ 2.5-3 ತಿಂಗಳಾಯ್ತು. ನಮಗೆ ಒಂದು ಯಾವುದೇ ರೀತಿಯ ಸಂಬಳನೂ ಇಲ್ಲ. ನಿಮ್ಗೆ ಸಂಬಳಕ್ಕಿಂತ ಕೆಲಸ ಮಾಡಿದ್ರ ಸಂಬಳವಲ್ಲ, ಕೆಲಸನೇ ಇಲ್ಲ ನಮಗೆ. ಯಾವ್ದಾವುದೋ ಕಾರಲ್ಲಿ ಕೂರಿಸ್ತಾರೆ, ಯಾವ್ಯಾವುದೋ ಬ್ಯಾಂಕ್ನವ್ರು ಬರ್ತಾರೆ, ಏನೇನೋ ಅಕೌಂಟ್ ಓಪನ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಪಾಸ್ಪೋರ್ಟ್ ಸಹ ಅವ್ರ ಹತ್ರ ಇದೆ, ID ಕಾರ್ಡ್ ಮಾಡಿದ್ರು, ID ಕಾರ್ಡ್ ಸಹ ಅವ್ರ ಹತ್ರ ಇದೆ. ನಮ್ಗೊಂದು ನೋಡಿ, ನಮ್ಗೊಂದು ಅವರು ID ಕಾರ್ಡ್ ಇದೊಂದು ಚೀಟಿ ಕೊಟ್ಟಿದ್ದಾರೆ. ಈ ಚೀಟಿ ನಿಮ್ಗೆ ಇಟ್ಕೊಳ್ಳಿ ಅಂತ, ನೋಡಿ ಈ ಚೀಟಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಬ್ಬರ ಹತ್ರ ಒಂದೊಂದು ಕೊಟ್ಟಿದ್ದಾರೆ, ಇದನ್ನ ಇಟ್ಕೊಂಡು ತಿರುಗಿ ಅಂತ. ನಾವು ಹೋದ್ವಿ ಇವತ್ತು, ನಮ್ದು ಈ ಥರ ಮೋಸ ಆಗಿದೆ, ನಮ್ಗೆ ಈ ಥರ ಆಗ್ತಾ ಇದೆ, ನಮ್ಮ ಹೆಸರಲ್ಲಿ ಇವರು ಫ್ರಾಡ್ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇವರು ಪಾಕಿಸ್ತಾನಿ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದ್ದಾರೆ. ಅವರು ನಮಗೆ ಲಕ್ಷಾಂತರ ರೂಪಾಯಿ ನಮ್ಮ ಹೆಸರು, ಕೋಟ್ಯಾಂತರ ರೂಪಾಯಿ ನಮ್ಮ ಹತ್ರ ನಮ್ಮ ಮೋಸ ಮಾಡ್ತಾರೆ. ನಮ್ಗೆ ಗೊತ್ತಾಯ್ತು ಇದೆಲ್ಲ ಸ್ಕೀಮು, ಇದೆಲ್ಲ ಫ್ರಾಡು ಎಲ್ಲ ಗೊತ್ತಾದ ನಂತರ ನಾನು ಈ ಥರ ಮಾಡ್ತಿದ್ದಾರಂತ ನಮ್ಮ ಇಲ್ಲಿ ದುಬೈ ಕನ್ನಡಿಗರತ್ರಲ್ಲ ವಿನಂತಿ ಮಾಡಿಕೊಂಡೆ. ಈ ಪಾಪಿಗಳ ತಂಡಕ್ಕೆ ಭಾರತದ ಯುವಕರನ್ನ ಸಪ್ಲೈ ಮಾಡ್ತಿರೋದು ಯಾರು ಗೊತ್ತಾ? ನಮ್ಮದೇ ಭಾರತದ ಕುಂದಾಪುರದ ಬೈಂದೂರು ಶಿರೂರಿನ ಸುದೀಪ್ ಹಾಗೂ ಪ್ರದೀಪ್ ಸಹೋದರರು. ಕೆಲಸದ ಹುಡುಕಾಟದಲ್ಲಿರೋ ಸ್ಥಳೀಯ ಯುವಕರೇ ಇವರ ಟಾರ್ಗೆಟ್. ಇವರು ಕಾಸಿಗಾಗಿ ಈ ಕಚಡ ಕೆಲಸ ಹೇಗೆ ಮಾಡ್ತಾರೆ ಅನ್ನೋದನ್ನ ನೀವೇ ಕೇಳಿ. ನಮ್ಮ ಪಕ್ಕದ ಊರಿನವರು ಅವರು, ಶಿರೂರು ಬೆಟ್ಟಿನ ಮನೆ ಮೂಲ ನಿವಾಸಿಗಳು. ಅವರಿಬ್ಬರು ಅಣ್ಣ ತಮ್ಮ, ಸಂದೀಪ್ ಶೆಟ್ಟಿ ಮತ್ತು ಪ್ರದೀಪ್ ಶೆಟ್ಟಿ ಅಂತ. ಅವ್ರು ಇರೋದೀಗ ರಾಗಿಹಕ್ಲಲ್ಲಿ, ಹೇರೂರು ಗ್ರಾಮದ ರಾಗಿಹಕ್ಲಲ್ಲಿ ಅವರು ಇರ್ತಾರೆ. ಅವರಿಂದ ಈ ಥರ ಆಗುತ್ತೆ ಅಂತ ನಾನು ಎಣಿಸ್ಕೊಂಡಿಲ್ಲ. ಅವ್ರು ಈ ಥರ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ, ಈ ಥರ ಮಾಡ್ತಾರೆ, ಅದು ನನ್ನ ಜೊತೆ ಮಾಡ್ತಾರೆ ಅಂತ ನಾನು ಖಂಡಿತವಾಗಿ ನಾನು ಎಣಿಸ್ಕೊಂಡಿಲ್ಲ. ಇದೊಂದು ಕನಸು ಅಂತ ಇವಾಗಲೂ ನಂಗೆ ಅನಿಸ್ತಾ ಇದೆ. ಅವರು 6 ತಿಂಗಳ ಕೆಲಸ ಇದೆ ದುಬೈಯಲ್ಲಿ, 6 ತಿಂಗಳ ಕೆಲಸ ಮಾಡೋದು. ಆಮೇಲೆ ಸುಮ್ಮನೆ ಊರಲ್ಲಿ ಇದೆಯಲ್ಲ, ಏನು ಮಾಡ್ತಾರೆ, 6 ತಿಂಗಳೊಂದು ಟೂರ್ ಆದ ಕೆಲಸನೂ ಆಗುತ್ತೆ. ಒಂದು 3-6 ಲಕ್ಷ ರೂಪಾಯಿ ಕೊಡ್ತಾರೆ 6 ತಿಂಗಳ ಕೆಲಸಕ್ಕೆ ಆಫೀಸಲ್ಲಿ. ಹೋಗಿ ಮಾಡ್ಕೊಂಡು ಬರೋದು, ಏನಿಲ್ಲ, ಏನು ತೊಂದರೆ ಇಲ್ಲ. ನಾನು ಅದು ತುಂಬ ಸಲ ಕೇಳಿದೆ, ಏನು ರಿಸ್ಕ್ ಇದೆಯಾ, ಪ್ರಾಬ್ಲಮ್ ಇದೆಯಾ, ಏನು ಬೇರೆ ಕೆಲಸನ? ಯಾಕಂದರೆ ಅವನು ಸ್ವಲ್ಪ ಪ್ರದೀಪ್ ಶೆಟ್ಟಿ ಅನ್ನೋನು ಸ್ವಲ್ಪ ಕ್ರಿಮಿನಲ್ ಆ್ಯಕ್ಟಿವಿಟಿ ಇದ್ದವನು. ಯಾಕಂದರೆ ನಮ್ಮ ಪರಿಚಯ ಇದ್ದವನಲ್ಲ, ಅವನ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಿದೆ ನಮಗೆ. ಸ್ವಲ್ಪ ಅನುಮಾನ ಸಹ ಇತ್ತು ನಮಗೆ, ಏನು ಇದೆಯಾ, ಪ್ರಾಬ್ಲಮ್ ಇದೆಯಾ, ಏನಿದೆ ಅಂತ. ಏನೂ ಇಲ್ಲ, ಏನು ತೊಂದರೆ ಇಲ್ಲ ಅಂತ ಅಷ್ಟು ಒಳ್ಳೆಯ ರೀತಿಯಲ್ಲಿ ಮಾತಾಡಿ ನನ್ನ ಹೋಗುವಾಗ ಸಂದೀಪ್ ಶೆಟ್ಟಿ, ನಾನು, ಇನ್ನೊಬ್ಬ ಹುಡುಗ ಇದ್ದ ನಿತಿನ್ ಶೆಟ್ಟಿ ಅಂತ, ಅವನು ಬೈಂದೂರವನು. 3 ಜನ ಒಟ್ಟಿಗೆ ಹೋಗಿದ್ದು, ಒಂದೇ ರೂಮಲ್ಲಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಆನಂತರ ಗೊತ್ತಾಗಿದ್ದಲ್ಲಿ ಇವರು ಪಾಕಿಸ್ತಾನದ ಜೊತೆ ಸೇರಿ ಮಿಂಗಲ್ ಆಗಿ ಈ ಫ್ರಾಡ್ ಮಾಡೋದು ಕೆಲಸ ಇವರು ಸ್ಕೆಚ್ ಹಾಕೊಂಡಿದ್ದಾರೆ ಅಂತ ಆಮೇಲೆ ಗೊತ್ತಾಗಿದೆ. ಅದನ್ನು ವಿರೋಧ ಮಾಡಿದಾಗ ನೆಕ್ಸ್ಟ್ ನಡೆದಿದ್ದು ತುಂಬ ಭಯಾನಕವಾಗಿ ನಡೆದಿದೆ ಅಲ್ಲಿ ದುಬೈಯಲ್ಲಿ. ಅಬ್ಜೆಕ್ಷನ್ ಆಗಿದಾಗ ಫಸ್ಟಿಗೆ ಸರಿ ನೀನು ಈ ಕೆಲಸ ಮಾಡ್ದಿದ್ರೆ ಲೋನ್ ಮಾಡೋದು ಅಂತ ಹೇಳಿದರು. 2 ತಿಂಗಳಾಯಿತು, ಸಂಬಳ ಕೊಡಲಿಲ್ಲ, ಕೆಲಸನೂ ಇಲ್ಲ. ಏನಪ್ಪ ಇದು ಈ ಥರ ಇದೆ ಅಂತ. ಇಲ್ಲ ಅದು ಲೋನ್ ಪ್ರೊಸೀಜರ್ ಆಗಬೇಕು. ಲೋನ್ ಅಲ್ಲ, ನಾವು ಯಾಕೆ ಮಾಡಬೇಕು, ಆ್ಯಕ್ಚುಲಿ ನೀನು ಮಾಡ್ಬೋದಲ್ಲ ಅಂತ. ಅಷ್ಟು ಆತ್ಮೀಯರಲ್ಲ ನಾವು. ಸೀದಾ ಕೇಳಿದೆವನಂತ, ನೀನು ಮಾಡ್ಬೋದಲ್ಲ ಲೋನು, ನಾವೇ ಯಾಕೆ ಮಾಡಬೇಕು, ನೀನು ಮಾಡೋದು. ಇಲ್ಲ ನೀವು ಬಂದಿದ್ದು ಅದೇ ಕೆಲಸಕ್ಕೋಸ್ಕರ, ಅದೇ ಮಾಡಿ ಹೋಗ್ಬೇಕು ನೀವು. ನಾವು ಮಾಡಲ್ಲ ಅಂದರೆ, ಆಗಲ್ಲ ಅಂದರೆ, ಇಲ್ಲ 4 ಲಕ್ಷ ರೂಪಾಯಿ ಖರ್ಚಾಗಿದೆ ನಿಮಗೆ, ವೀಸಾ ಕೊಡೋದು, ಟಿಕೆಟು, ಅದು ಇದು ಅಂತ 4 ಲಕ್ಷ ರೂಪಾಯಿ ಖರ್ಚಾಗಿದೆ. ರೂಮ್ ಬಾಡಿಗೆ 2 ತಿಂಗಳಿಂದ ರೂಮಲ್ಲಿದ್ದೀರಾ, ನಿಮ್ಗೆ ಊಟ ಕೊಟ್ಟಿದ್ದೀವಿ, ರೂಮ್ ಬಾಡಿಗೆ ಕೊಟ್ಟಿದ್ದೀವಿ, ಅದೆಲ್ಲ ಕೊಟ್ಟು 4 ಲಕ್ಷ ಕೊಟ್ಟು ಹೋಗ್ಬೇಕಂತ ಹೇಳ್ದೆ. ನಾಳೆ ನಮ್ಮ ಹತ್ರ ಈಗ ಆಲ್ರೆಡಿ ಇದ್ದದ್ದು ಏನು ಹಣ ಬರುವುದಾಗ ನಿಂಗೆ ಕಮಿಷನ್ ಅಂತ 15,000 ಕೊಟ್ಟಿದ್ದೀವಿ. ಮತ್ತೊಬ್ಬ ನಿತಿನ್ ಶೆಟ್ಟಿ ಅಂತ ಇದ್ದಾನೆ, ಅವನು ಒಂದು 50,000 ತನಕ ಕೊಟ್ಟಿದ್ದಾನೆ. ಮತ್ತು ಅನಿಲ್ ಶೆಟ್ಟಿ ಅಂತ ಇದಕ್ಕೆ ಮುಂಚೆ ಬಂದವನು, ಇವನೇ ಕರ್ಕೊಬಂದಿದ್ದು, ಅವನೊಂದು 25,000 ತನಕ ಕೊಟ್ಟಿದ್ದಾನೆ. ನಮ್ಮ ಹತ್ರ ಹಣ ಎಲ್ಲಿದೆ ಇವಾಗ ಕೊಡೋಕ್ಕೆ? ನಮ್ಗೆ ಏನು 1 ರೂಪಾಯಿ ಇನ್ಕಮ್ ಇಲ್ಲ, ಏನೂ ಇಲ್ಲ. ಇವಾಗ 4 ಲಕ್ಷ ಕೊಡೋದು ಎಲ್ಲಿ ಕೊಡೋದು? ಅದು ನಾನು ಕೊಡೋದಿಲ್ಲ. ಇಲ್ಲಿ ದುಬೈಯಲ್ಲಿ ಬಂದಿದ್ದೀರಾ, ದುಬೈ ಏನಂತ ನಾನು ತೋರಿಸ್ತೀರಿ, ಏನು ಉಲ್ಟನೇ ಮಾತಾಡೋದು ಸ್ಟಾರ್ಟ್ ಮಾಡಿದವನು. ನಾನು ಅವನು ವಾರ್ನ್ ಸಹ ಮಾಡಿದ್ದೀನಿ, ಈ ಥರ ಮಾಡಬೇಡ ನೋಡು, ತುಂಬ ಇದು, ನೀನು ನಮ್ಮ ಊರಿನವನಾಗಿ, ನಮ್ಮ ಜಾತಿಯವನಾಗಿ ಈ ಥರ ಮೋಸ ಮಾಡೋದು ಸರಿಯಲ್ಲ, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ. ಪ್ರಾಬ್ಲಮ್ ನನಗೂ ಆದರೆ ನಿನಗೂ ಆಗುತ್ತೆ ಪ್ರಾಬ್ಲಮ್ ಎಲ್ಲ ಹೇಳಿದೆ ನಮಗೆ. ಆದರೂ ಅವ್ನು ಡೋಂಟ್ ಟೇಕ್ ಕೇರ್ ಮಾಡಿಲ್ಲ. ಅಲ್ಲಿ ದುಬೈಯಲ್ಲೂ ಸಹ ತುಂಬ ಜನ ಕನ್ನಡಿಗರು ಅವ್ನಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರು, ಫಾರ್ಚೂನ್ ಗ್ರೂಪ್ ಪ್ರವೀಣ್ ಶೆಟ್ಟಿ ಅವರು ಹೇಳಿದ್ದಾರೆ, ನೋಡು ಊರ ಕಡೆ ಹುಡುಗರು ತಂದು ಈ ಥರ ಎಲ್ಲ ಮಾಡೋದು ಸರಿ. ವಾರ್ನ್ ಸಹ ಮಾಡಿದ್ದಾರೆ ಅವನಿಗೆ. ಇಲ್ಲಣ್ಣ ಅವ್ರು ಕಾಲು ಹಿಡಿದಿದ್ದ, ನೀನು ಇಲ್ಲಣ್ಣ ನನ್ನ ತಪ್ಪಾಯ್ತಣ್ಣ, ಫಸ್ಟ್ ಟೈಮು ಊರಿನವ್ರು ತಗೊಂಡಿದ್ದು. ಮೊದಲಿಂದ ನಾವಿಬ್ಬರು ಅಣ್ಣ ತಮ್ಮ ಈ ದಂಧೆ ಮಾಡ್ತಾಯಿದ್ವಿ, ಮುಂಬೈಲಿ ಕೂತ್ಕೊಂಡು ಆಪ್ರೇಟ್ ಮಾಡ್ತಿದ್ವಿ. ಫಸ್ಟ್ ಟೈಮಲ್ಲಿ ಊರಲ್ಲಿ ಆಪ್ರೇಟ್ ಮಾಡ್ತಿರೋದು, ಯಾಕಂದ್ರೆ ನಮ್ಮ ಬೈಂದೂರು ತಾಲೂಕು ಫಸ್ಟ್ ಟೈಮ್ ಆಪ್ರೇಟ್ ಮಾಡ್ತಿರೋದು. ಮೊದಲು ಊರಲ್ಲಿ ಕೂತು ಇದೇ ಕೆಲಸ ಮಾಡ್ತಿರೋದು ನಾವು. ಫಸ್ಟ್ ಟೈಮ್ ಅಣ್ಣ, ಸಾರಿ ಅಣ್ಣ, ತಪ್ಪಾಯ್ತು ಅಣ್ಣ, ಏನೇನು ಹೇಳೋ ಶುರು ಮಾಡ್ದೆ. ಆಮೇಲೆ ನಾನು ಅಲ್ಲಿ ದುಬೈ ಕೋರ್ಟಲ್ಲಿ ಕೇಸ್ ಮಾಡಿದ್ದೆ ಅವ್ರ ಮೇಲೆ. ಆ ಕೇಸ್ ತೆಗೀಲಿಕ್ಕೆ ಹೇಳಿ ಅಣ್ಣ, ಅವನು ಇಂಡಿಯಾ ಹೋಗಲಿ ಪಾಸ್ಪೋರ್ಟ್ ಕೊಡ್ತೀನಿ, ನಾನು ಅವ್ನು ಟಿಕೆಟ್ ಮಾಡಿ ಕಳಿಸಿ ಕೊಡ್ತೀನಿ.
ಅವ್ರು ಹೇಳಿದರು ಅದು ಕೇಸ್ ತೆಗೀರಿ ಅಂತ ನಾನು ಹೇಳೋಕ್ಕಾಗಲ್ಲ, ಅವನು ರೈಟ್ ವೇಯಲ್ಲಿ ಹೋಗ್ತಿದ್ದಾನೆ, ಅವನು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾನೆ, ನೀನು ಮೋಸ ಮಾಡಿದ್ದು ಅದು ನಂಗೆ ಹೇಳೋಕ್ಕಾಗಲ್ಲ ಅಂತ ಅವರು ಸಹ ತುಂಬ ಇದು ಮಾಡಿದ್ದಾರೆ. ಅವರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರವೀಣ್ ಶೆಟ್ಟಿ ಒಕ್ಕೋಡಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆನಂತರ ನಮಗೆ ಅಲ್ಲಿ ಕನ್ನಡ ಸಂಘದಿಂದ ರಫೀಕ್ ಅಲಿ ಅಂತ ಬಂದರು, ಅವರು ಸಹ ಹೆಲ್ಪ್ ಮಾಡಿದ್ದಾರೆ. ಮತ್ತು ಮಸ್ತ್ ತುಂಬ ಹೆಲ್ಪ್ ಮಾಡಿದ್ದು ವಿಶು ಅಮೀನ್ ಮತ್ತು ಮನೋಜ್ ದೇವಾಡಿ ಅಂತ. ರೂಮ್ ಕೊಟ್ಟು ಇವನು ರೂಮಿಂದ ರಾತ್ರಿ ನಮ್ಮನ್ನು ಹೊರಗಾಕಿದ್ದ. ರಾತ್ರಿ 10-11 ಗಂಟೆ ರಾತ್ರಿಗೆ ಲಾಕ್ ಮಾಡಿ ರೂಮಿಂದ ಹೊರಗೆ ಹಾಕ್ಬಿಟ್ಟಿದ್ದ. ದುಬೈಯಲ್ಲಿ ಪರಿಚಯ ಇಲ್ಲ, ಫಸ್ಟಾಗಿ ದುಬೈ ಹೋಗೋದು ನಾವು. ಆ ರಾತ್ರಿ ಎಲ್ಲಿ ಹೋಗೋದು ಪಾಪ. ವಿಶು ಅಮೀನ್ ಮತ್ತು ಮನೋಜ್ ದೇವಾಡಿಗೆ ಇಬ್ಬರು ಇಲ್ಲದೇ ಇದ್ದರೆ ನಾವು ಏನಾಗ್ತಿದ್ದು ನಮಗೆ ಗೊತ್ತಿಲ್ಲ. ಸುದೀಪ್ ಪ್ರದೀಪ್ ಅನ್ನು ಈ ಸಹೋದರರೇ ಯುವಕರಿಂದ ಹಣವನ್ನೂ ಪಡೆದು ಮೋಸದಿಂದ ದುಬೈಗೆ ಕಳುಹಿಸಿ ಈ ಪಾಕ್ ತಂಡಕ್ಕೆ ಒಪ್ಪಿಸ್ತಾರೆ. ಬ್ಯಾಂಕ್ ಖಾತೆ ತೆಗೆದು ಕೋಟಿ ಲೋನ್ ಮಾಡ್ತಾರೆ. ನಮ್ಮ ಕಂಪ್ನಿಲಿ ಸುಮಾರು 60 ಜನ ಇದ್ದಾರೆ. 60 ಜನ ನಮ್ಮ ಕಂಪ್ನಿಯಲ್ಲಿ ಆಲ್ರೆಡಿ ಇದ್ದಾರೆ. ಅದರಲ್ಲಿ ಇಂಡಿಯನ್ಸು ಇದ್ದಾರೆ ಮತ್ತು ಬೇರೆ ಬೇರೆ ದೇಶದವರೆಲ್ಲ ಇದ್ದಾರೆ. ಇವನು ಇಂಡಿಯನ್ ಏಜೆಂಟ್. ಇವನು ಒಂದು ಪಾಕಿಸ್ತಾನಿ ಕಂಪ್ನಿ ಜೊತೆ ಟೈಅಪ್ ಆಗಿದ್ದಾನೆ. ಇನ್ನೊಂದು ಮಂಗಳೂರವರು ಒಬ್ಬರು ಇದ್ದಾರೆ ಅಲ್ಲಿ, ಅವ್ರ ಜೊತೆನೂ ಇದೇ ದಂಧೆಗೆ ಜನ ಕಳಿಸೋದು. ಇವನ ಕೆಲಸನೇ ಇದೆ. ಹೌದು, ಶೈನ್ಶಾ ಟೆಕ್ನಿಕಲ್ ಸರ್ವಿಸ್ ಲಿಮಿಟೆಡ್ ಅಂತ ಕಂಪ್ನಿ ಸರ್. ಪಾಕಿಸ್ತಾನದವರು ಅದ್ರ MD ಅವ್ರದ್ದು ಎಲ್ಲ ಇದೆ. ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅವ್ರದ್ದು. ನನ್ನ ಹತ್ರ ಅಲ್ಲಿ ಕೋರ್ಟಲ್ಲಿ ಫೈಲ್ ಮಾಡಿದ್ದಿದೆ. ಮತ್ತು ಇವರು ಫೇಕ್ ಸ್ಯಾಲ್ರಿ ಸರ್ಟಿಫಿಕೇಟ್ ಮಾಡಿದ್ದಾರೆ ಬ್ಯಾಂಕ್ಗಳಿಗೆ ಕೊಡೋಕ್ಕೆ, ಅದು ಸಹ ಇದೆ ನನ್ನ ಹತ್ರ. ಇವರು ಫಸ್ಟ್ ಕರ್ಕೊಂಡೋಗಿ ಅಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ. ಅಕೌಂಟ್ ಓಪನ್ ಮಾಡಿದ ತಕ್ಷಣ ದುಬೈನಲ್ಲಿ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಆಲ್ರೆಡಿ ಒಂದು 28,000 ದಿರಮ್ಸ್ ಕ್ರೆಡಿಟ್ ಕಾರ್ಡ್ ಬಂದಿದೆ, ಅವರೇ ಇಟ್ಕೊಂಡಿದ್ದಾರೆ. ಅದೇನು ನಮ್ಮ ID, ಕ್ರೆಡಿಟ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲ ಇಟ್ಕೊಳ್ತಾರೆ ಅವರು. ಏನು ಯಾವ ಥರ ಡೌಟ್ ಬರ್ತಾರ ಬಿಹೇವಿಯರ್ ಅವ್ರದ್ದು, ಪಾಕಿಸ್ತಾನಿಗಳದ್ದು. ಇವನು ಇದ್ದ ಅದ್ರ ಜೊತೆ ಅದೆಲ್ಲ ಇಟ್ಕೊಂಡಿದ್ದಾರೆ ಅವರು. ಆಮೇಲೆ 5-6 ತಿಂಗಳಾದ ನಂತರ ಈ ಇಂಡಿಯನ್ಸಿಗೆ ಅಲ್ಲಿ ಸಾಲ ಸೌಲಭ್ಯ ಕೊಡ್ತಾರೆ. ನಮಗೀಗ 15,000 ದಿರಮ್ ಸ್ಯಾಲ್ರಿ ತೋರಿಸಿದ್ದಾರೆ, ನನ್ನ ಎಲ್ಲ ಸರ್ಟಿಫಿಕೇಟ್ ಇದೆ ನನ್ನ ಹತ್ರ. ಅದರದ್ದು 10-20 ಪಟ್ಟು ನಮಗೆ ಸಾಲ ಕೊಡ್ತಾರೆ ಅವರು. ನಮ್ಮ ಹೆಸರಲ್ಲಿ ಸಾಲ ಕೊಡ್ತಾರೆ. ಅಂದರೆ ಇವರು ನೀಟಾಗಿ ತಿಂಗಳಿಗೆ ಸ್ಯಾಲ್ರಿ ಹಾಕ್ತಾರೆ, ಇವರೇ ತೆಗಿತಾರೆ, ಇವರೇ ತೆಗಿತಾರೆ. ಅದು ಒಳ್ಳೆ ಇದಿಡ್ತಾರೆ, ಸಿವಿಲ್ ಸ್ಕೋರ್ ಒಳ್ಳೆ ಇಡ್ತಾರೆ. ಅಲ್ಲಿ 20% ಅಂದರೆ ಸಾಧಾರಣ ಕೋಟಿಗಟ್ಟಲೆ ಸಾಲ ಕೊಡ್ತಾರೆ ಒಬ್ಬರ ಮೇಲೆ. ಅದನ್ನು ಇವ್ರು ಇಟ್ಕೊಂಡು ನಮಗೀಗ ಹೇಳಿದಾರಲ್ಲ 6 ತಿಂಗಳಿಗೆ ಕೆಲಸ 3 ಲಕ್ಷ ಕೊಡ್ತೀನಿ ಅದು ಕೊಟ್ಟು ಟಿಕೆಟ್ ಮಾಡಿ ಕಳಿಸ್ಬಿಡ್ತಾರೆ ಅವರು. ಆಮೇಲೆ ಏನು ಪ್ರಾಬ್ಲಮ್ ಆದರೂ ನಾನುಂಟು, ಬ್ಯಾಂಕ್ನವರುಂಟು, ಸೀದಾ ನಮ್ಮದು ಪಾಸ್ಪೋರ್ಟ್ ಅಡ್ರೆಸ್ಸಲ್ಲಿ ಬರ್ತಾರೆ, ನಮ್ಮ ಮನೆಗೆ ಬರ್ತಾರೆ. ಇವಾಗಂತೂ ಇಂಡಿಯಾ ಮತ್ತು ದುಬೈ ಬ್ಯಾಂಕ್ ಟೈಅಪ್ ಆಗಿದೆ, ಸೀದಾ ಮನೆ ಬಂದು ಕೂರ್ತಾರೆ. ಇವರು ಕೋಟಿಗಟ್ಟಲೆ ಹಣ ಲಪಟಾಯಿಸ್ಕೊಂಡು ಯಾರನ್ನೋ ಹಾಕಿ ಅದನ್ನು ಒಪ್ಪಲಿಲ್ಲ ಅಂದರೆ ಬೀದಿಯಲ್ಲಿ ನಮ್ಮನ್ನು ಬಿಟ್ಟು ಯಾವುದು ಇಲ್ಲಿ ದೇಶದಲ್ಲಿ ಅನ್ನ ನೀರು ಸಿಗದಿದ್ದ ದೇಶದಲ್ಲಿ ನಮ್ಮನ್ನು ಕಣ್ಣೀರು ಹಾಕ್ಸಿದ್ದಾರೆ. ಸುದೀಪ್ ಪ್ರದೀಪ್ ಹಾಗೂ ಈ ಪಾಕ್ ತಂಡ ನಿಮಗೆ ಗೊತ್ತಿಲ್ಲದೆ ನಕಲಿ ದಾಖಲೆ ಸೃಷ್ಟಿಸಿ ನಿಮ್ಮ ಹೆಸರಲ್ಲಿ ದುಬೈ ಬ್ಯಾಂಕ್ಗಳಲ್ಲಿ ಕೋಟಿ ಲೋನ್ ಮಾಡುತ್ತೆ. ನಿಮಗೆ ಕೆಲಸದ ಸಂಬಳ ಅಂತ ಹೇಳಿ ಬರೀ 3.5 ಲಕ್ಷ ಕೊಟ್ಟು ನಿಮ್ಮನ್ನ ವಾಪಸ್ ಊರಿಗೆ ಕಳಿಸುತ್ತೆ. ಆದ್ರೆ ಊರಿಗೆ ತಲುಪಿದ ಮೇಲೆ ನಿಮ್ಮ ಮನೆಗೆ ಪೊಲೀಸ್ ಬಂದಾಗ್ಲೇ ಗೊತ್ತಾಗೋದು ನೀವು ಮೋಸ ಹೋಗಿದ್ದೀರಿ ಅಂತ. ಒಮ್ಮೆ ಇವರ ವಂಚನಾ ಜಾಲಕ್ಕೆ ಸಿಕ್ಕರೆ ನೀವು ಬಚಾವಾಗೋದು ಕಷ್ಟ. ನೀವು ಪರ್ಮನೆಂಟ್ ಆಗಿ ಜೈಲ್ ಸೇರ್ಬೇಕು, ಇಲ್ವಾ ಅವರು ಮಾಡಿದ ಕೋಟಿ ಸಾಲ ತೀರಿಸಬೇಕು. ಅಲ್ಲದೆ ನೀವು ಆಮೇಲೆ ಜನ್ಮದಲ್ಲಿ ಅರಬ್ ದೇಶಗಳಿಗೆ ಕಾಲಿಡಲು ಸಾಧ್ಯವೇ ಇಲ್ಲ. ಸುದೀಪ್ ಪ್ರದೀಪ್ನಂತಹ ದೇಶದ್ರೋಹಿಗಳು ಮಾಡಿರುವ ಮೋಸಕ್ಕೆ ಭಾರತದ ಸಾವಿರಾರು ಯುವಕರು ಬಲಿಯಾಗಿದ್ದಾರೆ. ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗಿವೆ, ಕೆಲವರಂತೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಈ ಖತರ್ನಾಕ್ ಸಹೋದರರ ಅಟ್ಟಹಾಸಕ್ಕೆ ಬ್ರೇಕೇ ಬೀಳುತ್ತಿಲ್ಲ. ಯಾಕಂದ್ರೆ ಇವರ ಲಂಚದ ಪ್ರಸಾದ ತಿನ್ನುತ್ತಿರುವ ಪೊಲೀಸರು ಇವರ ವಿರುದ್ಧ ದೂರು ಕೊಟ್ಟರೂ ಕ್ರಮ ಕೈಗೊಳ್ಳುತ್ತಿಲ್ಲ.